ರಕ್ಷಾ ರಾಮಯ್ಯ ಅವ್ರು ಗೆಲ್ತಾರ, ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ತಾರ? ಮೋದಿ ಪ್ಲಸ್ ಸುಧಾಕರ್ ಇಬ್ಬರೇ ಅಷ್ಟೇ. ಬಿಜೆಪಿನೇ. ಕಾಂಗ್ರೆಸ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಕ್ಕಂತ ಮಟ್ಟಿಗೆ ಯಾರು ಲೀಡರ್ಸ್ ಇಲ್ಲ ಮೇಡಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ವಿಶ್ವನಾಯಕರು ಅವ್ರ ಬಗ್ಗೆ ದೇವರಾಗ್ಬಿಟ್ಟವ್ರು. ಈಗ ಕೇಂದ್ರ ಚುನಾವಣೆ ಮೋದಿ ಮೇಲೆ ನಿಂತಿದೆ, ಅದನ್ನ ಬಿಟ್ಟು ಚುನಾವಣೆ ಮಾಡಕ್ಕೂ ಆಗಲ್ಲ. ಕಾಂಗ್ರೆಸ್ ಅವರು ಓಟ್ ಹಾಕ್ತಾರೆ ಎಲ್ಲ ಅಂಕದಲ್ಲಿ ಅಂತಂದ್ರೆ ಇನ್ನು ಇಲ್ಲಿ ನಮ್ಮ ಪಕ್ಷದವ್ರು ಹಾಕಲ್ವಾ? ಮನುಷ್ಯನ ಜೊತೆಗೆ ಕೆಲ್ಸಗಳು ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಕೆಲ್ಸಗಳು ಆಗ್ತಿಲ್ವಾ ಹಾಗಾದ್ರೆ? ಏನಾಗ್ತದೆ, ಕ್ಯಾಸ್ಟ್ ಕ್ಯಾರೆಕ್ಟರ್ ಕ್ಯಾಶ್ ಎರಡು ಇಂಪಾರ್ಟೆಂಟ್ ಆಗ್ತದೆ ಎಲ್ಲ ಚುನಾವಣೆಗಳು. ಎಲ್ಲಿ ಹೋದ್ರೂ ದುಡ್ಡು ಕಸ್ಕೊಂತಾರೆ, ಕೆಲಸ ಮಾಡಲ್ಲ. ಈ ಬಾರಿ ಕೂಡ ಜನರು ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಹಾಗಾದ್ರೆ ಮತ್ತೇನು ಗುಬೆ ಇಷ್ಟ ಇಲ್ಲ. ಸರ್, ತಮ್ಮ ಹೆಸರು? ಶಿಶುಕುಮಾರ್ ಅಂತ. ಸರ್, ಈಗ ರಕ್ಷಾ ರಾಮಯ್ಯ ಅವ್ರು ಗೆಲ್ತಾರ, ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ತಾರ? ಕೆ ಸುಧಾಕರ್ ಗೆಲ್ತಾರೆ ಮೇಡಮ್. ಯಾಕೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರ? ಇಲ್ಲಿ ಮೋದಿ ಪ್ಲಸ್ ಸುಧಾಕರ್ ಇಬ್ಬರೇ ಅಷ್ಟೇ. ಓಕೆ, ಈಗ ಮೋದಿ ಪ್ಲಸ್ ಕೆ ಸುಧಾಕರ್ ಅಂತ ಹೇಳಿದ್ರೆ, ಬಟ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ಅಲೆ ಇತ್ತು, ಜೊತೆಗೆ ಸುಧಾಕರ್ ಅವರು ಸಚಿವರಾಗಿದ್ರು, ಆದ್ರೂ ಕೂಡ ಸೋತ್ರು. ಇಲ್ಲ, ಜನಕ್ಕೆ ಅವ್ರ ಮೇಲೆ ಅಸೂಯೆ ಇತ್ತು ಮೇಡಮ್. ಅವಾಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರು ದೊಡ್ಡ ಲೀಡರ್ ಆಗ್ತಾರೆ ಅಂತೆಲ್ಲ ಸೋಲ್ಸ್ಬಿಟ್ರು ಅವ್ರನ್ನ. ಓಕೆ, ಜನಕ್ಕೆ ಅಸೂಯೆ ಇತ್ತು, ಸೋಲ್ಸಿದ್ರು ಅಂತ ಹೇಳಿದ್ರಿ. ಆ ಅಸೂಯೆ ಈಗ್ಲೂ ಕೂಡ ಕಂಟಿನ್ಯೂ ಆಗಿದ್ರೆ? ಇವಾಗ ಸಿಂಪತಿ ಸ್ಟಾರ್ಟ್ ಆಗಿದೆ. ಓಕೆ, ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸೋತಾಗ ಸಿಂಪತಿ ಸ್ಟಾರ್ಟ್ ಆಗತ್ತಾ, ಹೇಗೆ? ಇಲ್ಲ, ನಾವ್ ಏನಾದ್ರು ಒಂದು ಕಳ್ಕೊಂಡ್ರೇನೆ ಅದ್ರ ಬೆಳೆ ಗೊತ್ತಾಗೋದು. ಇವಾಗ ಅವ್ರ ಮಹತ್ವ ಏನು ಅಂತ ಈಗ ಗೊತ್ತಾಗಿದೆ ಮೇಡಮ್ ಜನಕ್ಕೆ. ಓಕೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಒಬ್ರನ್ನ ಮಾತಾಡ್ಸುವಂತಹ ಸಂದರ್ಭದಲ್ಲಿ ಒಬ್ರು ಏಜ್ ಆಗಿರೋ ಒಬ್ರು ಮಾತಾಡಿದ್ರು. ಸೊ ಅವರು ಹೇಳ್ತಾ ಇದ್ರು, ಸುಧಾಕರ್ ಅವರು ಒಳ್ಳೆ ವ್ಯಕ್ತಿ, ಆದ್ರೆ ಗೆದ್ದ ಮೇಲೆ ಅವರಿಗೆ ದುರಹಂಕಾರ ಬಂದಿತ್ತು, ಸೊ ಹಾಗಾಗಿ ನಾವು ಸೋಲ್ಸಿದ್ವಿ. ಬಟ್ ಈ ಬಾರಿ ಅವರಿಗೆ ಏನು ಟಿಕೆಟ್ ಅನ್ನ ಕೊಡ್ಬೇಕು, ಈ ಬಾರಿ ಗೆಲ್ಲಿಸ್ತೀವಿ ಅಂತ. ಸೊ ಅದೇ ಲೆಕ್ಕಾಚಾರ ಇದೆಯಾ ಬಾಗೇಪಲ್ಲಿಲೂ? ಇಲ್ಲ, ದುರಂಕಾರ ಅಂತಲ್ಲ, ಅವರು ಆ ವ್ಯಕ್ತಿ ಬಳಸಿರೋದು ಅದೇ ಪದ, ಸೊ ಹಾಗಾಗಿ ನಾನು ಹೇಳ್ಬೋದು ಅವರು. ಬಟ್ ಅವ್ರಿಗೆ ಏನಂದ್ರೆ ರಾಜ್ಯ ಮಂತ್ರಿ ಆದ್ಮೇಲೆ ಒತ್ತಡ ಜಾಸ್ತಿ ಆಯ್ತು ಅವ್ರಿಗೆ. ಜನಸಾಮಾನ್ಯರಿಗೆ ಸಿಕ್ತಿರ್ಲಿಲ್ಲ ಅವರು. ಅವಾಗ ಏನಾಯ್ತು, ಲೀಡರ್ಸ್ ನೋಡ್ಕೊಂತಾರಂದ್ರೆ ಅವ್ರು ಮ್ಯಾನೇಜ್ ಮಾಡಕ್ ಆಗಿಲ್ಲ ಜನ ಹತ್ರ ಹೋಗಿ. ಅದಕ್ಕೆ ಈಗ ಸುಧಾಕರ್ ಅವ್ರಿಗೆ ಅದನ್ನ ತಿಳ್ಕೊಂಡವ್ರು. ಈಗ ಅವ್ರಿಗೂ ಗೊತ್ತಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ನನ್ನ ಕಡೆಯಿಂದ ಅಂತ. ಈಗ ಜನರ ಹತ್ರ ಬರ್ತಾವ್ರಿ ಈಗ ಅವ್ರು. ಅದಕ್ಕೆ 100% ಗೆಲ್ತಾರ. ಇನ್ನೊಂದ್ ಕಡೆ ರಕ್ಷಾ ರಾಮಯ್ಯ ಅವರಿದ್ದಾರೆ, ಅವರು ಕೂಡ ಯುವ ಮುಖಂಡರು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇಬ್ಬರ ಮಧ್ಯೆ ಒಂದು ಪೈಪೋಟಿ ಇರುತ್ತೆ ಅಂತ ಅನ್ಸತ್ತಾ? ಇಲ್ಲ, ಪೈಪೋಟಿ ಅಂತಲ್ಲ, ಅವ್ರೇನ್ ಲೋಕಲ್ ಲೀಡರ್ ಅಲ್ಲ. ಬಟ್ ಬೆಂಗಳೂರಿಂದ ಕರೆಸ್ಕೊಡ್ತಾವ್ರೆ. ಕಾಂಗ್ರೆಸ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಕ್ಕಂತ ಮಟ್ಟಿಗೆ ಯಾರು ಲೀಡರ್ಸ್ ಇಲ್ಲ ಮೇಡಮ್. ಹೊರಗಡೆಯಿಂದ ಕರೆಸ್ತಾವ್ರಲ್ಲ, ಅವರು ಇನ್ನೂ ಜನಕ್ಕೆ ಅಂಟ್ಕೊಂಡಿಲ್ಲ ಯಾರಿಗೂ. ಅವ್ರ ಬಗ್ಗೆ ಹೆಚ್ಚಿನ ಪರಿಚಯ ಇಲ್ಲ ಕೆಲವ್ರಿಗೆಲ್ಲ. ಇಲ್ಲ, ಕಷ್ಟ ಆಯ್ತು ಅವ್ರಿಗೆ. ಓಕೆ, ಸೊ ಹಾಗಾದ್ರೆ ಈ ಬಾರಿ ಬಿಜೆಪಿನೇ ವಿನ್ ಆಗುತ್ತೆ ಅಂತಾನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ? 100% ಮೇಡಮ್, ಬಿಜೆಪಿನೇ ಗೆಲ್ಲುತ್ತೆ. ಸುಧಾಕರ್ MP ಆಗ್ತಾರೆ. ಸರ್, ಈಗ ಕೆಲವು ಜನಗೆ ಈ ಮೈತ್ರಿ ಏನ್ ಮಾಡ್ಕೊಂಡಿದಾರ ಅವರಿಗೆ ಅಸಮಾಧಾನ ಇದೆ, ಬಿಜೆಪಿ ಅವ್ರಿಗೂ ಅಸಮಾಧಾನ ಇದೆ. ಯಾಕಂದ್ರೆ ಮೈತ್ರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರ್ಲಿಲ್ಲ, ಸುಲಭವಾಗಿ ನಾವು ಗೆಲ್ತಿದ್ವಿ ಅಂತ. ಇನ್ನೊಂದ್ ಕಡೆ JDS ಅವ್ರು ಹೇಳ್ತಾರೆ ಮೈತ್ರಿ ಅವಶ್ಯಕತೆ ಇರ್ಲಿಲ್ಲ, ಯಾಕಂದ್ರೆ ಕಳೆದ ಬಾರಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ, ಈ ಬಾರಿ ಬಿಜೆಪಿ ಜೊತೆ ಅನ್ನೋ ಅಸಮಾಧಾನ ಇದೆ. ಸೊ ಈ ಎಲ್ಲ ಅಸಮಾಧಾನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆ ಪ್ಲಸ್ ಪಾಯಿಂಟ್ ಆಗತ್ತಾ? ಇಲ್ಲ, ಅಸಮಾಧಾನ ಅಂತೆಲ್ಲ ಮೇಡಮ್. ಇವಾಗ ಅಸಮಾಧಾನ ಆಗ್ಬೋದು ಅಷ್ಟೇ. ಪೋಲಿಂಗ್ ಅಲ್ಲಿ ಎಲ್ಲ ಒಗ್ಗಟ್ಟಾಗ್ಬಿಡ್ತಾರೆ. ಈಗ JDS ಜೊತೆ ಹೋಗಿದ್ದು ತುಂಬಾನು ಒಳ್ಳೇದೈತಿ. ಇಲ್ಲಾಂದ್ರೆ ವೋಟ್ ಶೇರ್ ಒಂದ್ ಸ್ವಲ್ಪ ಡಿವೈಡ್ ಆಗೋದು. ಈಗ ಒಂದ್ ಸ್ವಲ್ಪ JDS ಇಲ್ಲದೆ ಇದ್ರು ಗೆಲ್ತಕ್ಕಂತ ವಾತಾವರಣ ಇತ್ತು, ಆದ್ರೆ ಈಗ ಹೆಚ್ಚಿಗೆ ಗೆಲ್ತೀವಿ. ಆಮೇಲೆ ದೇವೇಗೌಡರ ಮೇಲೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ಮೋದಿ ಅವ್ರಿಗೆ ಒಂದ್ ಸ್ವಲ್ಪ ಅಭಿಮಾನ ಐತೆ. ಬಟ್ ಅದೆಲ್ಲ ಪ್ಲಸ್ ಆಗುತ್ತೆ. ಅಂದ್ರೆ ಈ ಅಸಮಾಧಾನ ಮತದಾರನ ಮೇಲೆ ಯಾವುದೇ ಪರಿಣಾಮ ಬೀರಲ್ವಾ? ಇಲ್ಲ, ನಾಯಕರ ಮಟ್ಟಕ್ಕೆ ಸಾಲ ಹೋಗ್ಬಿಡ್ತದ. ವೋಟರ್ಸ್ ಅಲ್ಲಿ ಈ ಅಸಮಾಧಾನ ಅನ್ನೋದೇ ಇಲ್ಲ, ಎಲ್ಲರಿಗೂ ಸಂತೋಷ ಆಗಿದೆ ಈಗ. ಬಟ್ ಇಲ್ಲ, ಕೆಲವರು ನಾವು ಮಾತಾಡ್ಸುವಂತಹ ಸಂದರ್ಭದಲ್ಲಿ ಈ ನಾಯಕರಿಗೆ ಈ ಅಸಮಾಧಾನ ಇಲ್ಲ, ಲೋಕಲ್ ಲೀಡರ್ಸ್ಗೆ ಇದೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನೋ ಗಲಾಟೆ ಮಾಡ್ಕೊಂಡಿದ್ವಿ, ಪಕ್ಷದ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಟೇಷನ್ಗೂ ಕೂಡ ಹೋಗಿದ್ವಿ. ಬಟ್ ಈಗ ಅದೇ ಪಕ್ಷದವ್ರ ಜೊತೆ ಕೈ ಜೋಡಿಸೋದು ಅಂದ್ರೆ ಕಷ್ಟ ಆಗತ್ತೆ ಅನ್ನುವಂತಹ ಅಸಮಾಧಾನ ಇದೆ. ಸೊ ಹಾಗಾಗಿ ಇಲ್ಲ, ಜನದ ಅಸಮಾಧಾನ ಅಂತಂದ್ರೆ ಮೇಡಮ್, ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ಲಸ್ ಬಿಜೆಪಿ ಕಾರ್ಯಕರ್ತರು ಮತ್ತೆ JDS ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲಾ ಪಕ್ಷದವರು ಈ ಚುನಾವಣೆಗೆ ಮೋದಿಗೆ ಓಟ್ ಹಾಕೋರಿದ್ದಾರೆ. ಬಟ್ ಕಾಂಗ್ರೆಸ್ MLA ಕಾಂಗ್ರೆಸ್ಗೆ ಹಾಕಿರ್ಬೋದು ಕಾಂಗ್ರೆಸ್ ಅವರು. ಈ ಸತಿ ಕಾಂಗ್ರೆಸ್ ಅವರು ಕೂಡ ಮೋದಿಗೆ ಹಾಕ್ತಾರೆ ಅಂತ ವಾತಾವರಣ ಐತಿ. ಅಂದ್ರೆ ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿ, ಸ್ಟೇಟ್ ಅಂತ ಬಂದ್ರೆ ಸ್ಥಳೀಯ ನಾಯಕರು. ಯಾವ ಲೀಡರ್ ಇರ್ತಾರೋ ಸ್ಥಳೀಯ ನಾಯಕರು ಅಂತಾನ ಅಷ್ಟೇ ಮೇಡಮ್. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು? 28 ಕೂಡ ನಮ್ದು ಏನ್ ಮೈತ್ರಿ ಐತೆ ಇವಾಗ JDS ಬಿಜೆಪಿ, ಅಷ್ಟು ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ. ಕಾಂಗ್ರೆಸ್ಗೆ 1 ಸೀಟು ಬರಲ್ವಾ ಹಾಗಾದ್ರೆ ಸರ್? ಇಲ್ಲ ಮೇಡಮ್, ಈ ಸತಿ ಡೌಟ್ ಐತಿ.
ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಹೇಳುತ್ತೆ ತಮ್ಮ ಭದ್ರಕೋಟೆ ಅಂತ ಡಿ.ಕೆ. ಸುರೇಶ್ ಅವರು. ಬಟ್ ಈ ಬಾರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಹಾಗಾಗಿ ಪೈಪೋಟಿ ಇರುವಂತಹ ಚಾನ್ಸಸ್ ಇದೆ. ಬಟ್ ಆದ್ರೂ ಕೂಡ ಡಿ.ಕೆ. ಸುರೇಶ್ ಅವರು ತಾವೇ ಗೆಲ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಏನಾಗುತ್ತೆ ಅಲ್ಲಿಂದ ರಾಜಕೀಯ? ನಮ್ಮ ಅಭಿಪ್ರಾಯ ಮೋಸ್ಟ್ಲಿ ಈ ಬೆಂಗಳೂರು ಉತ್ತರಾಗೆ ಅವರು ಡಿ.ಕೆ. ಸುರೇಶ್ ಅವ್ರು ಗೆಲ್ಲೂರು ಅಂತ ಮನಸ್ಸಲ್ಲಿ ಇತ್ತು ಮೇಡಮ್ ಮೊದ್ಲಿಂದನು. ಆದ್ರೆ ಇವಾಗ ಇಡೀ ಕರ್ನಾಟಕದ ಹಾರ್ಟ್ ಅಂತೇಳಿ ಹೇಳ್ತಾರೆ ಅವ್ರನ್ನ, ಡಾಕ್ಟರ್ ಮಂಜುನಾಥ್ ಅಂತೇಳಿ. 100% ಇಡೀ ಕರ್ನಾಟಕ ಜನದ ಹಾರ್ಟ್ ಎಲ್ಲಾನು ಈ ಸತಿ ಅಲ್ಲೇ ಇರ್ತದೆ. ಅಂದ್ರೆ ಆ ಫೈಟ್ ತುಂಬಾ ಚೆನ್ನಾಗಿರ್ತದೆ ನೋಡಕ್. ಈ ಸತಿ ಅವರೇ ಗೆಲ್ತಾರೆ ಕೂಡ ಅಲ್ಲಿ. ಜೊತೆಗೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಕಳೆದ ಬಾರಿ 136 ಸೀಟ್ ಕೂಡ ಬಂದಿದೆ. ಹಾಗಾಗಿ ಹೆಚ್ಚು ಸೀಟ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಮೊದ್ಲೆಲ್ಲ ಜಾಸ್ತಿನೇ ಐತಿ. ಯಲಹಂಕ ಒಂದ್ ಬಿಟ್ರೆ ಇನ್ನೆಲ್ಲಾನು ಕಾಂಗ್ರೆಸ್ MLA-ಗಳಿದ್ರು. ಆವಾಗ ಕೂಡ ಬೊಚ್ಚೇಗೌಡರು ಕೊಟ್ಟಿದ್ರು, ಹೈಯೆಸ್ಟ್ ಮೆಜಾರಿಟಿ ಎಲ್ಲ ಗೆಲ್ಸಿದ್ರು. ಸೆಂಟ್ರಲ್ ಚುನಾವಣೆ ಅಂತ ಬಂದಾಗ ಮೋದಿನೇ ಇಲ್ಲಿ ಇನ್ಫ್ಯಾಕ್ಟ್ ಮೇಡಮ್, ಬೇರೆ ಯಾರು. ಈಗ ಯಲಹಂಕ ವಿಚಾರಕ್ಕೆ ಬಂದ್ರೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಸೊ ಬಟ್ ಬಹುತೇಕ ಈಗ ಸುಧಾಕರ್ ಅವ್ರಿಗೆ ಫೈನಲ್ಲೇ ಆಗೋಗಿದೆ. ಸೊ ಏನಾದ್ರೂ ಅಸಮಾಧಾನ ಉಂಟಾಗತ್ತಾ? ಯಾಕಂದ್ರೆ ಈಗ ಅವರು ಕೂಡ ತುಂಬಾ ಲಾಬಿಯನ್ನ ನಡೆಸಿದ್ರು ಟಿಕೆಟ್ಗಾಗಿ. ಸೊ ಹಾಗಾಗಿ ಈಗ ಬಿಜೆಪಿಯಲ್ಲಿ ಹೆಂಗಂತಂದ್ರೆ ಟಿಕೆಟ್ ಕೊಡೋ ತನಕನೇ ಮೇಡಮ್ ಮನಸ್ತಾಪ, ಆಮೇಲೆ ಎಲ್ಲ ಒಂದೇ ಆಗ್ಬಿಡ್ತಾರ ಅವ್ರು. ಈಗ ಯಲಹಂಕ ಭಾಗವನ್ನ ತೆಗೆದುಕೊಂಡ್ರೆ ಅಲ್ಲೂ ಕೂಡ ವೋಟರ್ ಸಂಖ್ಯೆ ಹೆಚ್ಚಿದೆ. ಸೊ ಅದು ಏನಾದ್ರೂ ಮೈನಸ್ ಆಗ್ಬಿಡತ್ತಾ? ಇಲ್ಲ, 100% ವರ್ಕ್ ಮಾಡ್ತಾರೆ ಎಲ್ಲ. ಮೋದಿ ಅಂದ್ಮೇಲೆ ಮುಗೀತಲ್ಲ ಕತೆ ಅಲ್ಲಿಗೆ. ಮೋದಿ ಅಂದ್ಮೇಲೆ ಚುನಾವಣೆ, ಕೇಂದ್ರ ಚುನಾವಣೆ ಮೋದಿ ಮೇಲೆ ನಿಂತಿದೆ. ಅದನ್ನ ಬಿಟ್ಟು ಚುನಾವಣೆ ಮಾಡಕ್ಕೂ ಆಗಲ್ಲ. ಕಾಂಗ್ರೆಸ್ ಅವರು ಓಟ್ ಹಾಕ್ತಾರೆ ಯಲಹಂಕದಲ್ಲಿ ಅಂತಂದ್ರೆ ಇನ್ನು ಇಲ್ಲಿ ನಮ್ಮ ಪಕ್ಷದವ್ರು ಹಾಕಲ್ವಾ, ಹಾಕ್ತಾರೆ. ಮೋದಿ ಅವರು ಹಾಗಾದ್ರೆ 3ನೇ ಬಾರಿ ಪ್ರಧಾನಿ ಆಗ್ತಾರೆ 100% ಮೇಡಮ್. ಈ ಸತಿ ಕೂಡ ಮೋದಿನೇ ಪ್ರಧಾನಮಂತ್ರಿ ಆಗ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಅವರು ವಿಶ್ವನಾಯಕರು, ಅವ್ರ ಬಗ್ಗೆ ದೇವರಾಗ್ಬಿಟ್ಟವ್ರು ಈಗ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಆ ಪಕ್ಷಕ್ಕೆ ಅವರು ನಾಯಕರೇನೆ, ಬಟ್ ಇನ್ನು ಬೆಳಿಬೇಕಷ್ಟೇ. ಈಗ ಬಾಗೇಪಲ್ಲಿಯಲ್ಲಿ ಶಾಸಕರು ಕಾಂಗ್ರೆಸ್ ಅವರಿದ್ದಾರೆ, ಸುಬ್ಬಾರೆಡ್ಡಿ ಅವರು. ಸೊ ಹಾಗಾಗಿ ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಎಲ್ಲ ಹೇಗಿದೆ ಸರ್? ಜನರು ಯಾರ ಪರವಾಗಿದ್ದಾರೆ? ಬಿಜೆಪಿ ಅಲೆ ಇದೆಯಾ, ಕಾಂಗ್ರೆಸ್ ಅಲೆ ಇದೆಯಾ, ಹೇಗೆ? ಇಲ್ಲ, ಇಲ್ಲಿ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ಅವ್ರು ತುಂಬಾ ಒಳ್ಳೆಯವ್ರು, ಆದ್ರೆ ಕೆಲಸ ಮಾಡಕ್ ಬರಲ್ಲ ಅಷ್ಟೇ ಅವ್ರಿಗೆ. ಮಾಮೂಲಿ ಚುನಾವಣೆಗಳು ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಅಷ್ಟು ಬಿಟ್ರೆ ಕೆಲಸ ಡೆವಲಪ್ಮೆಂಟ್ ಅಂತ ಏನಿಲ್ಲ ಇಲ್ಲಿ. ಬಟ್ ಮನುಷ್ಯ ತುಂಬಾ ಒಳ್ಳೆಯವನು. ಸರ್, ಈಗ ಮನುಷ್ಯನ ಜೊತೆಗೆ ಕೆಲ್ಸಗಳು ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಕೆಲ್ಸಗಳು ಆಗ್ತಿಲ್ವಾ ಹಾಗಾದ್ರೆ? ಇಲ್ಲ, ಅಲ್ಲಿ ಏನಾಗ್ತದೆ, ಕ್ಯಾಶ್ ಟು ಕ್ಯಾರೆಕ್ಟರ್, ಕ್ಯಾಶ್ ಎರಡು ಇಂಪಾರ್ಟೆಂಟ್ ಆಗ್ತದೆ ಎಲ್ಲಾ ಚುನಾವಣೆಗಳು. ಈ ಚುನಾವಣೆ ಕೂಡ ಇಲ್ಲಿ ಕ್ಯಾಸ್ಟ್ ಮೇಲೆ ನಿಂತಿದೆ ಬಾಗೇಪಲ್ಲಿ. ಮೊನ್ನೆ ಕೂಡ ಅಷ್ಟು ರಾಜಕೀಯದಲ್ಲಿ ಅದಕ್ಕೆ ಕಾಮನ್ ಆಗೋಗಿದೆ. ಕ್ಯಾಸ್ಟ್ ಬಿಟ್ರೆ ಚುನಾವಣೆ ಮಾಡಕ್ ಆಗ್ತಾ ಇಲ್ಲ ಈಗ. ಆತರ ಜಾತಿ ಹಣ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಎಷ್ಟು ಇಂಪಾರ್ಟೆಂಟ್? ಜಾತಿ ರಾಜಕಾರಣ ನಡೆಯುತ್ತಾ, ಹಣದ ರಾಜಕೀಯ ನಡೆಯುತ್ತಾ ಸರ್ ಇಲ್ಲಿ? ಇಲ್ಲಿ ಈಗ ಅದೇ ಹೆಚ್ಚಿಗೆ ಆಗೋಗಿದೆ ಮೇಡಮ್. ಕ್ಯಾಶ್ ಟು ಕ್ಯಾಶ್ ಎರಡು ಬಿಟ್ರೆ ಕ್ಯಾರೆಕ್ಟರ್ ನೋಡ್ತಾ ಇಲ್ಲ ಯಾರು. ಎರಡು ಜಾತಿ ಮತ್ತೆ ಹಣಕ್ಕೆ ಮಹತ್ವ ಕೊಡ್ತಾರೆ ಬಾಗೇಪಲ್ಲಿ ಜನ. ಸೊ ಅದೇನೇ ಇದ್ರೂ ಕೂಡ ಮೈತ್ರಿ ಅಭ್ಯರ್ಥಿ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದೀರಾ? 100% 100% ಭಾಗ ಮೈತ್ರಿ ಅಭ್ಯರ್ಥಿನೇ ಗೆಲ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತಮ್ಮ ಹೆಸರು? ಶಿವಾರೆಡ್ಡಿ ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಯಾವ ಪಕ್ಷದವ್ರು MP ಆಗ್ಬೋದು ಅಂತ ಅನ್ಸತ್ತೆ? ಬಿಜೆಪಿಯಿಂದ? ಯಾಕೆ ಸರ್ ಬಿಜೆಪಿಯಿಂದ? ಬಿಜೆಪಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಒಳ್ಳೆ ನಿಲ್ಲಿಸಿದ್ದಾರೆ. ಅದಕ್ಕೆ ಹೊಸ ಎಲ್ಲ ಮಾಡೋಕೆ ಸ್ವಲ್ಪ ಅವಕಾಶ ಇದೆ. ಓಕೆ, ಸಂಸದರಾಗಿರುವಂತಹ ಬಚ್ಚೇಗೌಡರು ಕೆಲ್ಸಗಳನ್ನ ಮಾಡಿದಾರ ಹಾಗಾದ್ರೆ ಹೇಗೆ? ಆದ್ರೂ ಒಳ್ಳೆಯವರು, ಆದ್ರೂ ಮಾಡ್ತಾರೆ ಇಲ್ಲಿ ಕೆಲಸ. ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ. ಸುಧಾಕರ್ ಜೊತೆ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ? ಬಿಜೆಪಿನೇ. ಓಕೆ, ಬಟ್ ಇಲ್ಲಿನ ಸ್ಥಳೀಯ ಶಾಸಕರು ಕಾಂಗ್ರೆಸ್ನವ್ರು ಇರೋದು, ಸುಬ್ಬಾರೆಡ್ಡಿ ಅವರು. ಸೊ ಎಲ್ಲ ಒಂದ್ ಕಡೆ ಶಾಸಕರು ಯಾವ ಪಕ್ಷದವ್ರು ಇರ್ತಾರೋ ಅವ್ರ ಪರವಾಗಿರುವಂತಹ ಅಲೆ ಇರತ್ತೆ. ರೈತನ್ನು ಕಲ್ಸಿದ್ರು ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತವ್ರು ಇಲ್ಲ ಪಾಪ. ಅವರು ಸುಮ್ನೆ ಇರ್ತಾನೆ ಅಷ್ಟೇ. ಒಂದು ರೈತನು ಕೊಟ್ಟಿದ್ರು ಇಲ್ಲಿ MLA-ಗೆ, ಸ್ವಲ್ಪ ಕೆಲಸ ಮಾಡ್ತಾ ಇದ್ರು. ಅವ್ನಿಗೆ ಅಷ್ಟೊಂದು ತಾಕತ್ತಿಲ್ಲ ಪಾಪ. ಸುಬ್ಬಾರೆಡ್ಡಿ ಅವರು ಏನು ಕೆಲಸಗಳನ್ನ ಮಾಡಿಸ್ತಾ ಇಲ್ಲ. ಒಳ್ಳೆ ಆದ್ರೂ ಪಾಪ ಕೆಲಸ ಮಾಡಕ್ ಆಗ್ತದೆ. ಏನ್ ಸಮಸ್ಯೆಗಳಿದೆ ಸರ್ ಬಾಗೇಪಲ್ಲಿಲಿ? ಎಲ್ಲ ಇದಾವೆ. ಏನು ಎಲ್ಲಿ ಹೋದ್ರು ದುಡ್ಡು ಕಸ್ಕೊಂತಾರೆ, ಕೆಲಸ ಮಾಡಲ್ಲ. ಇಷ್ಟೇ ಕೆಲಸ ಅಷ್ಟೇ. ಏನಾದ್ರು ಶಾಸಕರ ಗಮನಕ್ಕೆ ತಗೊಂಡ್ ಬಂದಿದ್ದೀರಾ? ಹೇಗೆ? ಏನೋ ಕೊಟ್ಬಿಟ್ಟು ಮಾಡ್ಕೊ ಹೋಗ್ರು ಅಂತಾನೆ ಪಾಪ. ಏನ್ ಮಾಡಕ್ ಆಗ್ತದೆ ಅಷ್ಟೇ. ಏನ್ ಮಾಡ್ತೀವಿ ಅವ್ರನ್ನ? ಅಂದ್ರೆ ಪ್ರತಿ ಆಫೀಸಲ್ಲೂ ಕೂಡ ಹಣ ಅನ್ನೋದೇ ಮುಖ್ಯ ಆಗ್ತಾ ಇದೆ. ಮುಖ್ಯನೇ. ಚಿಕ್ಕ ಮಕ್ಕಳಿಗೂ ಅದು ಒಂದು ಅಭ್ಯಾಸ ಆಗೋಗಿದೆ. ಇಲ್ಲಿ ಹಣ ಕೊಡ್ತಿದ್ರೆ ಏನು ಕೆಲ್ಸಗಳಾಗಲ್ವಾ? ಏನಾಗಲ್ಲ. ಏನ್ ಮಾತಾಡಿದ್ರು ಆಯ್ತು ಮಾಡ್ಕೊ ಹೋಗ್ರು ಅಷ್ಟೇ. ಹಿಂಗಿದ್ದಾರೆ. ಏನ್ ಮಾಡ್ತೀಯ? ಈಗ ಡಾಕ್ಟರ್ ಕೆ. ಸುಧಾಕರ್ ಅವರು ಗೆಲ್ತಾರೆ ಅಂತ ಹೇಳಿದ್ರೆ, ಬಟ್ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಇಲ್ಲ, ಅವರು ಏನೋ ಸ್ವಲ್ಪ ಮಿಸ್ಕಟ್ ಆಯ್ತು ಅಷ್ಟೇ. ಇಲ್ಲ ಆದ್ರೆ ಗೆಲ್ಲೋ ಚಾನ್ಸ್ ಇತ್ತು, ಮಿಸ್ಕಟ್ ಆಗಿದೆ ಅಷ್ಟೇ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನ್ ಅವ್ರೇ ಪಾಪ ಎಲ್ಲ ಕರೆಕ್ಟ್ ಮಾಡ್ತಾ ಇದಾರೆ. ಅವ್ರೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಇದಾರೆ ರಾಜಕೀಯ ಅಷ್ಟೇನೆ.
ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಆಡಳಿತವನ್ನ ನಡೆಸ್ತಾ ಇದ್ದಾರೆ, 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಎಲ್ರಿಗೂ ತಲುಪ್ತಾ ಇದೆಯಾ ಹೇಗೆ? ಏನ್ ಕೆಲವ್ರಿಗೆ ಬರ್ತಾರೆ ಕೆಲವ್ರಿಗೆ ಬರಲ್ಲ. ಹ್ಮ್. ಅದು ಒಂದು ಭಾಗ್ಯ ಕೊಟ್ಟವನೆ. ಹ್ಮ್. ಎಲ್ಲ ಮನೇಲಿ ಕೂತ್ಕೊಂಡು ದುಡ್ಡು ಬರ್ಲಿಲ್ಲ, ದುಡ್ಡು ಬಂದ್ರೆ ಹೋಗ್ತಾರೆ, ಇಸ್ಕೊಂತಾರೆ, ಮನೇಲಿ ಕೂತ್ಕೊಂಡಿದ್ದಾರೆ, ಕೆಲಸ ಮಾಡಲ್ಲ. ಹಿಂಗೆ ಬಾಡಿಗೆ ಹೋಗ್ತಾ ಇದೆ ಅಷ್ಟೇ. ಈಗ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಈ ಬಾರಿ ಕೂಡ ಜನರು ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಹಾಕಿದ್ರೆ ಮತ್ತೇನು ಗೂಬೆ ಇಷ್ಟ ಇನ್ನ. ಹ್ಮ್. ಇವಾಗ ಕೊಟ್ಟು ದುಡ್ಡಿಲ್ಲ ಅಂತ ಸಾಯ್ತಾ ಇದಾರೆ. ಮಸ್ಟನ್ನು ಗೂಬಾಗಿ ಇರ್ತೀವಿ ಅಷ್ಟೇ, ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.